ಹಿರಿಯ ನಟ ಉಮೇಶ್ ಅವರ ನಿಧನಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸ್ತಾ ಇದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ. ಇದೀಗ HDK ಕೂಡ ಸಂತಾಪ ಸೂಚಿಸಿರುವಂಥದ್ದು. ತಮ್ಮ ಎಕ್ಸ್ ಖಾತೆ ಮುಖಾಂತರವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ HDK. ಉಮೇಶ್ ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖವಾಯಿತು. ಹಾಸ್ಯದ ಮೂಲಕ ಪ್ರೇಕ್ಷಕರನ್ನ ನಗೆಗಡಲಿನಲ್ಲಿ ತೇಲಿಸ್ತಾ ಇದ್ದರು MS ಉಮೇಶ್ ಅವರು. MS ಉಮೇಶ್ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥ ನಟರು. ಉಮೇಶ್ ಅವರ ಅಗಲಿಕೆ ಕನ್ನಡ ಕಲಾ ಜಗತ್ತಿಗೆ ಬಹುದೊಡ್ಡ ನಷ್ಟ. ಹಿರಿಯ ನಟ MS ಉಮೇಶ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಕುಟುಂಬ ಮತ್ತು ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ. ಎಕ್ಸ್ ಖಾತೆ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ HDK. ಅನೇಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರುಗಳು, ರಾಜಕಾರಣಿಗಳು, ಸಿನಿಮಾ ತಾರಿಗೆರು ಕೂಡ. ಯಾಕಂದರೆ ಎಲ್ಲರಿಗೂ ಇವರ ಅಭಿನಯದ ಬಗ್ಗೆ, ಇವರ ಕಲಾ ಸೇವೆ ಬಗ್ಗೆ ಗೊತ್ತಿತ್ತು. ಸೊ ಆ ಕಾರಣಕ್ಕಾಗಿಯೇ ಅವರನ್ನು ಇವತ್ತು ಪ್ರತಿಯೊಬ್ಬರು ನೆನಪಿಸಿಕೊಳ್ತಾ ಇರುವಂಥದ್ದು. ಇವತ್ತು ನಾವು ಸ್ಯಾಂಡಲ್ವುಡ್ಡು ಇಷ್ಟೆತ್ತರಕ್ಕೆ ಬೆಳೆದಿದೆ, ಅಷ್ಟೆತ್ತರಕ್ಕೆ ಬೆಳೆದಿದೆ, ನಮ್ಮ ಸಾಧನೆಗಳು ಅಪಾರ ಅಂತ ಹೇಳ್ತಾ ಇದ್ದೇವೆ. ಸ್ಯಾಂಡಲ್ವುಡ್ ಗಂಧದ ಗುಡಿ ಇವತ್ತು ಇಲ್ಲಿವರೆಗೂ ಬೆಳೆದಿದೆ ಅಂದರೆ ಅದಕ್ಕೆ ಅನೇಕ ಹಿರಿಯ ನಟ ನಟಿಯರು ತಮ್ಮ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿರೋದೇ ಕಾರಣ. ಸೊ ಆ ಕಾರಣಕ್ಕಾಗಿ ಇಂಥ ಒಂದು ಸಕ್ಸಸ್ನ ಸಂದರ್ಭದಲ್ಲಿ ಹಿರಿಯರನ್ನು ಕಳ್ಕೊಂಡಾಗ ಸಹಜವಾಗಿ ನೋವಾಗತ್ತೆ, ಬೇಸರ ಆಗತ್ತೆ. ಕೊಂಡಿ ಕಳಿಸಿತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇವರ ಹಳೆ ಬೇರು ಹೊಸ ಚಿಗುರು ಅನ್ನೋದನ್ನು ಸ್ಯಾಂಡಲ್ವುಡ್ ಯಾವತ್ತೂ ಮರ್ತಿದ್ದಿಲ್ಲ. ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರ ಅಭಿನಯ ಇದೆಲ್ಲವೂ ಕೂಡ ಇವತ್ತು ಒಂದು ಇಡೀ ಕನ್ನಡ ಚಿತ್ರರಂಗ ಆಗೋದಕ್ಕೆ ಕಾರಣ. ಇಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ನಟನನ್ನು, ಹಾಸ್ಯ ನಟನನ್ನು, ಎಲ್ಲರ ಮುಖದಲ್ಲೂ ನಗು ತರ್ತಾ ಇದ್ದಂಥ ನಟನನ್ನು ಕಳ್ಕೊಳ್ಳೋದು ನಿಜವಾಗ್ಲೂ ತುಂಬಲಾರದ ನಷ್ಟವೇ ಚಿತ್ರರಂಗಕ್ಕೆ. ಸೊ ಆ ಕಾರಣಕ್ಕಾಗಿ ಇದೀಗ ಪ್ರತಿಯೊಬ್ಬರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ನಟ ಉಮೇಶ್ ಅವರ ನಿಧನಕ್ಕೆ BY ವಿಜಯೇಂದ್ರ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. MS ಉಮೇಶ್ ನಿಧನದ ಸುದ್ದಿ ತಿಳಿದು ದುಃಖವಾಯಿತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. 5-6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ವಿಶಿಷ್ಟ ಅಭಿನಯ, ಸಂಭಾಷಣಾ ಶೈಲಿ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ್ರು. ಅಗಲಿಕೆಯಿಂದ ಚಿತ್ರರಂಗ ಹಿರಿಯ ಕಲಾವಿದನನ್ನು ಕಳೆದುಕೊಂಡಿದೆ. ಉಮೇಶ್ ಅವರ ಆತ್ಮಕ್ಕೆ ಸದ್ಗತಿಯನ್ನು ಪ್ರಾರ್ಥಿಸ್ತೇನೆ. ಅವರ ಕುಟುಂಬ ಸದಸ್ಯರಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸ್ತೇನೆ. ಸಾಮಾಜಿಕ ಜಾಲತಾಣ Xನಲ್ಲಿ ವಿಜಯೇಂದ್ರ ಅವರು ಕೂಡ ಈ ರೀತಿಯಾಗಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಅನೇಕರು ಕಂಬನಿ ಮಿಡಿತಾ ಇರೋದು, ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳೋ ಕೆಲಸವನ್ನು ಈ ನುಡಿ ನಮನ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಇವರ ಅಭಿನಯದ ಬಗ್ಗೆ ಗೊತ್ತು, ಸಿನಿಮಾಗಳ ಬಗ್ಗೆ ಗೊತ್ತು. 1-2 ಸಿನಿಮಾ ಅಲ್ಲ, 350 ಸಿನಿಮಾ ಅಂತಂದರೆ ಯೋಚನೆ ಮಾಡಿ. ಆ 350 ಸಿನಿಮಾದಲ್ಲಿ ಇವರ ಪಾತ್ರ, ಇವರ ಅಭಿನಯ ಮನಸ್ಸಿಗೆ ಮುಟ್ಟುವಂಥದ್ದು. 60 ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ತನ್ನದೇ ರೀತಿಯ ಶೈಲಿ, ತನ್ನದೇ ವ್ಯಕ್ತಿತ್ವ, ಒಂದು ಸ್ವಲ್ಪವೂ ವ್ಯಕ್ತಿತ್ವದಲ್ಲಿ ಬದಲಾವಣೆ ಇಲ್ಲ. 60 ವರ್ಷ ಕಲಾ ಸೇವೆಯನ್ನು ಮಾಡಿರೋದು. ಅನೇಕರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಆಗಿನಿಂದ ಈಗಿನವರೆಗೂ ಎಲ್ಲರೂ ಕೂಡ ಅವರ ಬಗ್ಗೆ ಹೇಳೋದು ಒಂದೇ, ಉಮೇಶ್ ಅವ್ರ ಜೊತೆಗಿದ್ದರೆ ಯಾವಾಗಲೂ ನಗ್ತಾ ಇರ್ತಿದ್ವಿ. ಅವರ ಆಲೋಚನೆಗಳು, ಅವರ ವ್ಯಕ್ತಿತ್ವ, ಅವರ ನುಡಿ, ಅವರ ನಡೆ ಎಲ್ಲವೂ ಕೂಡ ಎಲ್ರಿಗೂ ಇಷ್ಟ ಆಗ್ತಾಯಿತ್ತು. ಮೃದು ಸ್ವಭಾವ, ಒರಟಾಗಿ ಮಾತಾಡ್ತಾ ಇರಲಿಲ್ಲ, ಬಹಳ ಮೃದು ಸ್ವಭಾವ, ಎಲ್ಲರ ಜೊತೆಗೂ ಬೆರಿತಾ ಇದ್ದರು. ಮತ್ತು ಜೀವನದ ಬಗ್ಗೆ ಕೆಲವೊಂದಷ್ಟು ಘಟನೆಗಳನ್ನು ಅವ್ರು ಹೇಳುವಾಗ ಎಷ್ಟು ತಿಳ್ಕೊಂಡಿದ್ದಾರೆ, ಇವರ ಆಲೋಚನೆ ಎಷ್ಟು ದೂರದವರೆಗೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆ ರೀತಿಯಾಗಿ ಎಲ್ಲರ ಜೊತೆಗೂ ಬೆರಿತಾ ಇದ್ದಂಥ ವ್ಯಕ್ತಿತ್ವ ಇವತ್ತು ನಾವು ಅವರನ್ನು ಕಳ್ಕೊಳ್ತೀವಿ ಅಂತಂದರೆ ಬೇಸರ.